ಶಾಲೆಯಲ್ಲಿದ್ದ 8ನೇ ತರಗತಿ ವ್ಯಾಸಂಗ ಮಾಡುತ್ತಿದ್ದ ವಿದ್ಯಾರ್ಥಿನಿಯೊಬ್ಬಳು ಅನುಮಾನಾಸ್ಪದವಾಗಿ ಮೃತಪಟ್ಟಿರುವ ಘಟನೆ ಪಾವಗಡ ತಾಲೂಕಿನ ರಂಗಸಮುದ್ರ ಗ್ರಾಮದ ಕಸ್ತೂರಬಾ ಗಾಂಧಿ ವಸತಿ ನಿಲಯದಲ್ಲಿ ನಡೆದಿದೆ. 8ನೇ ತರಗತಿಯಲ್ಲಿ ಓದುತ್ತಿದ್ದ 13 ವರ್ಷದ ಪ್ರಿಯಾಂಕಾ ಮೃತ ಬಾಲಕಿಯಾಗಿದ್ದು, ಪೋಷಕರು ಹಾಗೂ ಗ್ರಾಮಸ್ಥರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಂಗಸಮುದ್ರದ ತ್ರಿಯಂಬಕೇಶ್ವರ ಪ್ರೌಢಶಾಲೆಯಲ್ಲಿ 8ನೇ ತರಗತಿ ವ್ಯಾಸಂಗ ಮಾಡುತ್ತಿದ್ದ ಪ್ರಿಯಾಂಕಾ ವಸತಿ ನಿಲಯದಲ್ಲಿ ಉಳಿದುಕೊಂಡಿದ್ದಳು. ಶನಿವಾರ ಬೆಳಗ್ಗೆ ವಸತಿ ನಿಲಯದ ಸಿಬ್ಬಂದಿ ಬಾಲಕಿಯ ಪೋಷಕರಿಗೆ ಕರೆ ಮಾಡಿ, ನಿಮ್ಮ ಮಗಳಿಗೆ ಹುಷಾರಿಲ್ಲ, ತಕ್ಷಣ ಬನ್ನಿ ಎಂದು ತಿಳಿಸಿದ್ದಾರೆ. ಆದರೆ ಪೋಷಕರು ಸ್ಥಳಕ್ಕೆ ಬರುವಷ್ಟರಲ್ಲಿ ಬಾಲಕಿ ಮೃತಪಟ್ಟಿದ್ದಳು. ಶೌಚಾಲಯದ ಬಳಿ ಬಿದ್ದು ಗಾಯಗೊಂಡಿದ್ದಾಳೆ ಎಂದು ವಾರ್ಡನ್ ಹೇಳುತ್ತಿದ್ದರೂ ಸೂಕ್ತ ಸಮಯದಲ್ಲಿ ಪ್ರಥಮ ಚಿಕಿತ್ಸೆ ನೀಡದೆ ಆಸ್ಪತ್ರೆಗೆ ಸೇರಿಸುವಲ್ಲಿ ನಿರ್ಲಕ್ಷ್ಯ ವಹಿಸಲಾಗಿದೆ ಎಂದು ಪೋಷಕರು ದೂರಿದ್ದಾರೆ. ಶಾಲೆ ಹಾಗೂ ವಸತಿ ನಿಲಯದ ಆವರಣದಲ್ಲಿದ್ದ ಸಿಸಿಟಿವಿ ಕ್ಯಾಮೆರಾಗಳು ಕಳೆದ 6 ತಿಂಗಳಿನಿಂದ ಕೆಲಸ ಮಾಡುತ್ತಿಲ್ಲ. ಸುಮಾರು 100ಕ್ಕೂ ಹೆಚ್ಚು ಹೆಣ್ಣು ಮಕ್ಕಳು ವ್ಯಾಸಂಗ ಮಾಡುತ್ತಿರುವ ಈ ವಸತಿ ನಿಲಯದಲ್ಲಿ ಮಲಗಲು ಕನಿಷ್ಠ ಮಂಚಗಳೂ ಇಲ್ಲದೆ ಸ್ವಚ್ಛತೆಯ ಕೊರತೆಯಿಂದ ಅವ್ಯವಸ್ಥೆಯ ಗೂಡಾಗಿದೆ ಎಂದು ಪೋಷಕರು ಶಿಕ್ಷಣ ಇಲಾಖೆ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಹುಡುಗರು ಹೇಳಿರೋದು ನೀವು ನಂಬಿಲ್ಲ. ಸಿಸಿ ಕ್ಯಾಮ್ರಾ ಯಾಕೆ 6 ತಿಂಗಳಿಂದ ಆಗ್ತಿಲ್ಲ ಹೇಳೋಣ, ನೀನ್ ಅಂತ ಹೇಳ್ತಿದ್ದೆ. ಸರ್, ಈಗ ಪೋಸ್ಟ್ ಮಾರ್ಟಮ್ ಮಾಡೋಕ್ಕೂ ಅವ್ರ ಹತ್ರ ಏನು ಕಾಸಿಲ್ಲ. ಇದೇನು ಸಂಬಂಧಪಟ್ಟ ಎಲ್ಲಿ ಆಗಿದೆ ಏನಾಗಿದೋ ಅವರೇ ರೆಸ್ಪಾನ್ಸಿಬಿಲಿಟಿ ತಗೋಬೇಕು. ಇದ್ಬಿಟ್ರೆ ಅವ್ರೇನೋ ತಗೊಂಡಿಲ್ಲ ಅಂದ್ರೆ ನಾವಂತೂ ಧರಣಿ ಕುತ್ಕೊಂತೀವಿ. ಇದ್ಬಿಟ್ರೆ ಅವ್ರ ಕಡೆಯಿಂದ ನಮಗೆ ಅನುಕೂಲ ಆಗಬೇಕು. ಇವತ್ತು ನಾನು ಅವ್ರ ಹಳೆಯ ಮಾತಾಡ್ತಾ ಇರೋದು, ಬಟ್ ಅವ್ರಿಗೆ ತುಂಬಾ ನೋವಾಗಿದೆ. ನಮ್ಗೆ ಅವ್ರ ಕಡೆಯಿಂದ ನಮಗೆ ಸೊಸೆ ಆಗ್ಬೇಕಾ? ಸೊಸೆ. ನಿಮ್ಮ ಹೆಸರು? ವೀರೇಶ್. ಈಗ ಏನು ಇಲಾಖೆ ಅವ್ರಿಗೆ ಏನಾದ್ರು ಕೇಳಿದ್ರ? ಹಿಂಗೆ ನಮ್ಗೆ ಕೇಳಿದ್ವಿ. BRC ಬಂದಿದ್ರು, ಅವ್ರ ಹತ್ರ ಮಾತಾಡಿದ್ವಿ. BO ಆಫೀಸರ್ ಬಂದಿಲ್ಲ, ಅವರು ಅವ್ರ ಕಡೆ BRC ಬಂದಿದ್ದಾರೆ. ಅವರು ಸಂಬಂಧಪಟ್ಟ ಇಲಾಖೆ ಹೇಳಿದ್ರು, ಸರ್ ಈ ತರ ಏನಿಲ್ಲ ಅಂತ. ಇಲಾಖೆಯವರು ಕೇಳಿದಾಗ ನಮ್ಗೇನು ಸವಲತ್ತುಗಳೇನಾದ್ರೂ ಬಂದ್ರೆ ವೆರಿಫೈ ಮಾಡಿ ನಿಮಗೆ ಸವಲತ್ತನ್ನು ಒದಗಿಸಿಕೊಡ್ತೀವಿ ಅಂತ ಹೇಳಿದ್ರು. ಯಾರು? ಇಲಾಖೆಯವರು. ನಮ್ಮ ಕರ್ತವ್ಯ ನಮ್ಮ ಕರ್ತವ್ಯ ನಾವು ಮಾಡ್ತೀವಿ. ಅದೇನೋ ಪರಿಹಾರ ಏನಿದ್ರೆ ನಾವು ವ್ಯವಸ್ಥೆ ಮಾಡಿ ಕೊಡ್ತೀವಿ. ನಾವು BO ಹತ್ರ ಡಿಸ್ಕಸ್ ಮಾಡಿ ಅಂತ ಹೇಳಿದ್ರು. ಯಾರು? ನಮ್ಮ BRC ರವರು. ವಿಷಯ ತಿಳಿದ ತಕ್ಷಣ ಮಧುಗಿರಿ ಡಿವೈಎಸ್ಪಿ ಮಂಜುನಾಥ್, ತಹಸೀಲ್ದಾರ್ ವೈರವಿ ಹಾಗೂ ಇಒ ಮಧುಸೂದನ್ ಲಿಂಗದಹಳ್ಳಿಯ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸಾವಿಗೆ ನಿಖರವಾದ ಕಾರಣ ತಿಳಿಯಲು ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗಾಗಿ ತುಮಕೂರಿನ ಸರ್ಕಾರಿ ಆಸ್ಪತ್ರೆಗೆ ರವಾನಿಸಲಾಗಿದೆ. ಈ ಕುರಿತು ಅರಸೀಕೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಬಾಲಕಿಯ ಸಾವಿಗೆ ಕಾರಣ ವಾರ್ಡನ್ ಹಾಗೂ ಮುಖ್ಯ ಶಿಕ್ಷಕರಾಗಿದ್ದು, ಅವರ ವಿರುದ್ಧ ಸೂಕ್ತ ಕ್ರಮ ಕೈಗೊಂಡು ಕುಟುಂಬಕ್ಕೆ ನ್ಯಾಯ ಒದಗಿಸಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಪಾವಗಡ ಕೊಂಡಪ್ಪ, ಸಿಟಿವಿ ನ್ಯೂಸ್, ಪಾವಗಡ.